ಹೆಲೋ ಹಾಯ್ ಕನ್ನಡಿಗರೇ, ನಮಸ್ತೆ. ನಾನ್ ನಿಮ್ಮ ಮಿಸ್ಟರ್ ಕನ್ನಡ ಮಾತನಾಡ್ತಿರೋದು. ಸಿನಿಮಾ ಹೇಗಿದೆ ಗೊತ್ತಾ? ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ವಿಭಿನ್ನ ಅನುಭವ ಕೊಟ್ಟ ಸಿನಿಮಾ ಕೇಡಿ. ಮೊದಲಿಂದ ಕೊನೆಯವರೆಗೂ ಸೀಟ್ ಎಡ್ಜ್ ನಲ್ಲಿ ಕೂತ್ಕೊಂಡೇ ನೋಡೋ ಹಾಗಿರುವ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್. ಕತೆ ಸ್ಲೋ ಆಗಿ ಶುರುವಾದ್ರೂ ಇಂಟರ್ವಲ್ ನಂತರ ಫುಲ್ ಮ್ಯಾಸ್ ಮೋಡ್ ಹೋಗ್ತದೆ. ಧ್ರುವ ಸರ್ಜಾ ಆಕ್ಟಿಂಗ್ ಪವರ್ಫುಲ್ ಆಗಿ, ಆಕ್ಷನ್ ಸೀನ್ಸ್, ಇಮೋಷನಲ್ ಸೀನ್ಸ್ ಎರಡರಲ್ಲೂ ಇಂಪ್ರೆಸ್. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತು ಬಿಜಿಎಂ ಥಿಯೇಟರ್ ನಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಕೆಲವು ಸೀನ್ಸ್ ನಿಜವಾಗಿಯೂ ಇಮೋಷನಲ್ ಫೀಲ್ ಕೊಡುತ್ತೆ. ವಿಜುವಲ್ಸ್ ಹಾಗೂ ಕ್ಯಾಮೆರಾ ವರ್ಕ್ ಹಾಲಿವುಡ್ ಸ್ಟೈಲ್ ಟಚ್ ಕೊಡುತ್ತೆ. ಕಾಮಿಡಿ ಕಡಿಮೆ ಇದ್ರೂ ಮ್ಯಾಸ್ ಆಡಿಯನ್ಸ್ ಗೆ ಬೇಕಾದ ಎಲ್ಲಾ ಎಲಿಮೆಂಟ್ಸ್ ಸಿನಿಮಾದಲ್ಲಿ. ಫ್ಯಾಮಿಲಿ ಜೊತೆ ನೋಡಬಹುದಾದ ಆಕ್ಷನ್ ಎಂಟರ್ಟೈನರ್ ಇದು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಕೇಡಿ ಸಿನಿಮಾ ಒಂದು ಕಂಪ್ಲೀಟ್ ಮ್ಯಾಸ್ ಪ್ಯಾಕೇಜ್. ಆಕ್ಷನ್, ಇಮೋಷನ್, ಟ್ವಿಸ್ಟ್, ಸಸ್ಪೆನ್ಸ್ ಎಲ್ಲವೂ ಮಿಕ್ಸ್ ಆಗಿರುವ ಪವರ್ಫುಲ್ ಸಿನಿಮಾ. ನೀವು ಸಿನಿಮಾ ನೋಡಿದ್ರೆ ನಿಮ್ ರೇಟಿಂಗ್ ಎಷ್ಟು ಕೊಡ್ತೀರಾ? ಕಮೆಂಟ್ ನಲ್ಲಿ ಹೇಳಿ. ಸಿನಿಮಾ ಹೇಗಿದೆ ಅಂತ ಕೇಳ್ತೀರಾ? ಇದು ಸಾಮಾನ್ಯ ಸಿನಿಮಾ ಅಲ್ಲ. ಪ್ರತಿ ಸೀನ್ ಕೂಡ ರೋಮಾಂಚನ ಮೂಡಿಸುವ ಅನುಭವ. ಕ್ಲೈಮ್ಯಾಕ್ಸ್ ಬರೋವರೆಗೆ ಕತೆ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಊಹೆ ಮಾಡೋಕೆ ಆಗೋಗೋದಿಲ್ಲ. ಥಿಯೇಟರ್ನಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕರನ್ನು ಸೀಟ್ ಎಡ್ಜ್ನಲ್ಲಿ ಕೂತಿರಿಸುವ ಮಟ್ಟದ ತೀವ್ರತೆ, ಧ್ರುವ ಸರ್ಜಾ ಅವರ ಮಾಸ್ ಎಂಟ್ರಿ, ಆಕ್ಷನ್, ಡೈಲಾಗ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲವೂ ಫುಲ್ ಫೈರ್. ಪ್ರೇಮ್ ಅವರ ಡೈರೆಕ್ಷನ್ ಮತ್ತೆ ಒಂದು ಬಾರಿ ಗೆದ್ದಿದೆ. ವಿಜುವಲ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕ್ಯಾಮ್ರಾ ವರ್ಕ್, ಪ್ರತಿ ಫ್ರೇಮ್ ಕೂಡ ಹಾಲಿವುಡ್ ಲೆವೆಲ್ ಫೀಲ್ ಕೊಡುತ್ತೆ. ಎಮೋಷನ್, ಸಸ್ಪೆನ್ಸ್, ಆಕ್ಷನ್ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್ ಮಾಡಿದ್ದಾರೆ. ಸಿಂಗಲ್ ಶಾಟ್ ಸೀನ್ಗಳು, ಬ್ಯಾಕ್ಗ್ರೌಂಡ್ ಸ್ಕೋರ್, ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇವುಗಳಿಗಾಗಿಯೇ ಈ ಸಿನಿಮಾ ನೋಡ್ಬೇಕು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಕೇಡಿ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ದೊಡ್ಡ ಗೆಲುವು. ಅಂದು ಜೋಗಿ, ತಾಯಿ ಇದ್ದು ಕೇಡಿ, ಅಣ್ಣ ತಮ್ಮ ಸೆಂಟಿಮೆಂಟ್ ಹೈಲೈಟ್. ನಿರ್ದೇಶಕ ಪ್ರೇಮ್ ಈ ಸಲ ತಾಯಿ ಸೆಂಟಿಮೆಂಟ್ ಮೇಲೆ ಅಣ್ಣ ತಮ್ಮನ ಸೆಂಟಿಮೆಂಟ್ ಕಥೆಯನ್ನು ಕಟ್ಟಿದ್ದಾರೆ. ಹೀಗಾಗಿ ಈ ಸಿನಿಮಾ ನೋಡಿದವರು ಅವರವರ ಸಹೋದರರನ್ನು ನೆನೆಯುತ್ತಾರೆ. ಧ್ರುವ ರೀ ಎಂಟ್ರಿ ಜೋಡಿ ಕೊಟ್ಟಿನಲ್ಲ ರಿವ್ಯೂ ಧ್ರುವ ಬಾಸ್ಗೆ ಆ ಜುಟ್ಟು ನನ್ನ ಮಗನ್ ಬಂದ್ ಫಿಲಂ ನೋಡಕ್ ಹೇಳಿ ಹೆಂಗೈತೆ ಫ್ಯಾಮಿಲಿ ಕೂರ್ಸೋದು ಅವನ ಡಬಲ್ ಮೀನಿಂಗ್ ಕುಡಿಯೋದಲ್ಲ ಇದು ಫಿಲಂ ಅಂದ್ರೆ. ಇವಾಗ ಎಂಟ್ರಿ ಆಗೋರೆ ನೆಕ್ಸ್ಟ್ ರಿಲೀಸ್ ನಲ್ಲಿ ತಿಗಾಕಿ ಧ್ರುವ ಬಾಸಿ ಮೂವಿಲಿ ಸೇದೋರೆ ಬಿಡಿ, ಕರ್ನಾಟಕದ ಅತಿದೆ ಕಿಡಿ ಬಂದ್ ನೋಡಿ ಎಲ್ಲರೂ ಕೇಳಿ ಎಲ್ಲಾ ದಾಖಲೆ ಹಾಡುಗಳು ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಇನ್ನೊಂದು ಪ್ರೇಮ್ ಜನ್ನ ಜೋಡಿ ಮತ್ತೊಮ್ಮೆ ಮ್ಯಾಜಿಕ್ ಮಾಡಿದ್ದಾರೆ. ಥಿಯೇಟರ್ ನಲ್ಲಿ ಪ್ರತಿಯೊಂದು ಸೀನ್ ಕೂಡ ಸುತ್ತಮುತ್ತ ಹವಾಮಾನಗಳು ಎಲ್ಲಿ ಬೇಜಾರಾಗುತ್ತೆ ಅಂದ್ರಿ ಸರ್. ಮಾತಾಡ್ತೀನಿ, ನಾನು ಡಿಸಿಪ್ಲಿನ್ ವ್ಯಕ್ತಿ, ನಾನು ಮಾತಾಡ್ತೀನಿ, ಓದಿದ್ದೀನಿ, ಎಜುಕೇಶನ್ ಪರ್ಸನ್. ಯಾರೋ ಬಂದು ಈ ಫಿಲಮು, ನಾನು ಸುದೀಪ್ ಅಭಿಮಾನಿ ಕಣ್ರಿ, ಸುದೀಪ್ ಅಭಿಮಾನಿ. ಮಾರ್ಕ್ ನೋಡಿದ್ರಿ, ಮ್ಯಾಕ್ಸ್ ನೋಡಿದ್ರಿ, ಯಾರು ಹೇಳ್ಕೊಳ್ಳಲ್ಲ. ಸುದೀಪ್ ಅಭಿಮಾನಿ. ನಮ್ಮ ಸುದೀಪ್ ಅವರು ಕಂಟೆಂಟ್ ಇಂಡಸ್ಟ್ರಿಲಿ ಬೇರೆ ಲೆವೆಲ್ ಮಾಡ್ಬೋದು. ಅವ್ರು ಇಟ್ಕೊಂಡು ಯಾರೋ ತಮಿಳವರು ಡೈರೆಕ್ಟ್ರು ಮಾಡಿದ್ರಲ್ಲ, ಏನು ಗೊತ್ತಾ, ಅವರು ಏನು ಬರೀ ಕತ್ಲನೆ ಕಾಣುತ್ತಾ, ಬರೀ ಕತ್ಲನೆ ಮಾಡ್ತಾರೆ. ವಿಮರ್ಶೆಯ ಪ್ರಕಾರ ಕನ್ನಡ ಚಿತ್ರರಂಗದಲ್ಲಿ ಹೊಸದೊಂದು ನೋಟವನ್ನು ತೋರಿಸಲು ಈ ಸಿನಿಮಾ ಪ್ರಯತ್ನ. ಸಾಹಸ ದೃಶ್ಯಗಳು ಒಂದಕ್ಕಿಂತ ಒಂದು ರೋಚಕವಾಗಿವೆ. ಹಾಗೆ ಆಕ್ಷನ್ ಪ್ರಿಯರಿಗೆ ಇದು ಖಂಡಿತ ಒಂದು ಹಬ್ಬ. ಕಾಲ ಬಳಿಕವಾಗಿ ಕತೆ ಸ್ವಲ್ಪ ಸ್ಲೋ ಆಗಬಹುದು, ಆದರೆ ಚಿತ್ರದೊಳಗಿನ ಪಾತ್ರಗಳ ನಟನೆ ಮತ್ತು ಅವರ ಜಾತ್ರೆ ಜೀವನದ ಹೋರಾಟ ನಿಮ್ಮನ್ನು ಚಿತ್ರದ ಜೊತೆ ಕಟ್ಟಿ ಹಿಡಿಯುತ್ತದೆ. ಧ್ರುವ ಸರ್ಜಾ ಅವರ ನಟನೆಯು ಮತ್ತೆ ಒಮ್ಮೆ ಮಿಂಚಿದೆ. ಕಾಳಿದಾಸ ಪಾತ್ರದಲ್ಲಿ ಅವರು ಸಂಪೂರ್ಣವಾಗಿ ಜೀವಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಒಂದು ಮಾಸ್ ಪ್ಲಸ್ ಕ್ಲಾಸ್ ಎಂಟರ್ಟೈನರ್. ಚಿತ್ರವನ್ನು ತಪ್ಪದೆ ಥಿಯೇಟರ್ನಲ್ಲಿ ಅನುಭವಿಸಿ.